ಬೆಳ್ಳಂಬೆಳಗ್ಗೆನೆ ಇವತ್ತ ಗೃಹಲಕ್ಷ್ಮಿಯರಿಗೆ ಹೊಸ ಅಪ್ಡೇಟ್ ಬಂದಿದೆ. ಹೌದು ಸ್ನೇಹಿತರೆ, ಯಾರಿಗೆಲ್ಲ ಹಣ ಬಂದಿಲ್ಲ ಅಂತ ಕಾಯ್ತಾ ಇದ್ರಿ, 21ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಅಂತವರು ಈ ಒಂದು ಹೊಸ ಅಪ್ಡೇಟ್ ಅನ್ನ ತಿಳ್ಕೊಳ್ಳೇಬೇಕು. ಯಾಕಂದ್ರೆ ನಿನ್ನೆ 22 ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದೆ. ಆದ್ರೆ ನಿನ್ನೆ ಬಿಡುಗಡೆ ಆಯ್ತಾ? ಎಷ್ಟು ಮಂದಿಗೆ ಬಂತು? ಮತ್ತೆ ಉಳಿದಂತವ್ರಿಗೆ ಯಾಕೆ ಬಂದಿಲ್ಲ? ಏನ್ ಪ್ರಾಬ್ಲಮ್ ಆಗಿದೆ? ಈ ಒಂದು ಹೊಸ ಅಪ್ಡೇಟ್ ನಲ್ಲಿ ಏನಿದೆ? ಇವತ್ತ ಎಷ್ಟು ಜಿಲ್ಲೆಗಳಿಗೆ 21ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ? ಸರ್, ನಮಗೆ ಯಾಕೆ ಹಣ ಬರ್ತಾ ಇಲ್ಲ? ಬೇರೆಯವ್ರಿಗೆಲ್ಲ ಹಣ ಬರ್ತಾ ಇದೆ. ಏನ್ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದ್ಯಾ? ಇಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸುಳ್ಳು ಹೇಳ್ತಾ ಇದಾರಾ? ಈ ರೀತಿ ಹಲವಾರು ಪ್ರಶ್ನೆಗಳನ್ನ ಒಂದು ಗೃಹಲಕ್ಷ್ಮಿಯವರು ಕೇಳ್ತಾ ಇದ್ದಾರೆ. ಸ್ನೇಹಿತರೆ, ಇದೀಗ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಅನ್ನ ನೀವು ತಿಳ್ಕೊಳ್ಳೇಬೇಕು. ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತವರು ಕಡ್ಡಾಯವಾಗಿ ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು. ಯಾಕಂದ್ರೆ ಕಳೆದ ಒಂದು 3 ತಿಂಗಳಿಂದ ಬಹಳಷ್ಟು ಗೃಹಲಕ್ಷ್ಮಿಯರು ಈ ಒಂದು ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ 2,000 ಹಣ ಬಂತಪ್ಪ ಅಂತಂದ್ರೆ ಬಹಳಷ್ಟು ಕೆಲಸ ಕಾರ್ಯಗಳಿಗೆ ಉಪಯೋಗ ಮಾಡ್ಕೊಳ್ತಾರೆ. ಆ ಒಂದು ಕಾರಣಕ್ಕಾಗಿ ಇಲ್ಲಿ ಬಹಳಷ್ಟು ಮಂದಿ ಗೃಹಲಕ್ಷ್ಮಿಯರು ವೇಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಕಡೆಗೆ ನೋಡಿದ್ರೆ ರಾಜ್ಯ ಸರ್ಕಾರ ಏನು ಹಣವನ್ನ ಬಿಡುಗಡೆ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಜನಗಳಿಗೆ ಯಾಕೆ ಬರ್ತಾ ಇಲ್ಲ ಅನ್ನೋದೇ ಬಹಳಷ್ಟು ಮಂದಿ ಪ್ರಶ್ನೆ. ಏನ್ ಪ್ರಾಬ್ಲಮ್ ಆಗ್ತಾ ಇದೆ? ಮತ್ತೆ 21ನೇ ಕಂತಿನ ಹಣ ಅಸಲಿ 100% ಆಗಿ ಬಿಡುಗಡೆ ಆಯ್ತಾ ಇಲ್ಲ? ಎಲ್ಲಾ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನ ಇವತ್ತಿನ ಒಂದು ಹೊಸ ಅಪ್ಡೇಟ್ ನಲ್ಲಿ ಕೊಡ್ತಾ ಇದ್ದೀನಿ. ಯಾಕಂದ್ರೆ ಇದ್ರ ಜೊತೆಗೆ ಬಹಳಷ್ಟು ಮಂದಿ ಕೇಳ್ತಿರಂತದ್ದೇನು, ಸರ್ 21ನೇ ಕಂತಿನ ಹಣ ಅಲ್ಲ, 20ನೇ ಕಂತಿನ ಹಣನೇ ಬಂದಿಲ್ಲ ಅಂತ ಇದಾರೆ. ಇನ್ನು ಕೆಲವರು 2 ಕಂತು 3 ಕಂತಿನಗಳ ಹಣನೇ ಬಂದಿಲ್ಲ ಸರ್, ನಮ್ಮ ಪರಿಸ್ಥಿತಿ ಹೇಗೆ ಅಂತ ಕೇಳ್ತಾ ಇದ್ದಾರೆ. ಯಾರೋ ಒಬ್ರು 20ನೇ ಕಂತಿನ ಹಣ ಪಡೆದಂತವ್ರು 21ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ದಾರೆ. ಬನ್ನಿ, ಈ ಒಂದು ಎಲ್ಲಾ ಒಂದು ಹೊಸ ಅಪ್ಡೇಟ್ ಗಳನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಪ್ರತಿಯೊಬ್ರು ಕಡ್ಡಾಯವಾಗಿ ಇದೀಗ ಬಂದಿರುವಂತ ಹೊಸ ಅಪ್ಡೇಟ್ ಇವತ್ತ ನಿಮ್ಮ ಖಾತೆಗಳಿಗೆ 100% ಆಗಿ 21ನೇ ಕಂತಿನ ಹಣ ಜಮಾ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಇದೀಗ ಬಂದಿರುವಂತ ಪಕ್ಕ ಮಾಹಿತಿ. ಹಾಗಾದ್ರೆ ಬನ್ನಿ, ಯಾವ ಜಿಲ್ಲೆಗಳಿಗೆ ಇವತ್ತ ಬಿಡುಗಡೆ ಆಗ್ತಾ ಇದೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿಯರು ಏನಂತ ಇದ್ದಾರೆ, ನಮಗೆ ಕಳೆದ ಒಂದು 2-3 ತಿಂಗಳಿಂದ ಹಣ ಬರ್ತಾ ಇಲ್ಲ, ಅದನ್ನೇನ್ ಬಿಡುಗಡೆ ಮಾಡ್ತಾರ ಇಲ್ಲ, ಇನ್ನು ಗೃಹಲಕ್ಷ್ಮಿ ಯೋಜನೆಯ ಹಣ ನಮ್ಗೆ ಬರೋದು ಗ್ಯಾರಂಟಿ ಇಲ್ಲ ಅಂತ ಬಹಳಷ್ಟು ಮಂದಿ ಬೇಸರವನ್ನ ರಾಜ್ಯ ಸರ್ಕಾರದ ವಿರುದ್ಧ ವ್ಯಕ್ತಪಡಿಸ್ತಾ ಇದೆ. ಅಸಲಿ ಮ್ಯಾಟ್ರ್ ಏನಪ್ಪಾ ಅಂತಂದ್ರೆ, ಇಲ್ಲಿ 2 ಕಂತುಗಳ ಹಣ ಬಹಳಷ್ಟು ಮಂದಿಗೆ ಪ್ರಾಬ್ಲಮ್ ಆಗಿದೆ. ಆ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣವನ್ನ ರಿಲೀಸ್ ಮಾಡಿರುವಂತದ್ದು ಇದು 100% ನಿಜ. ಆದ್ರೆ ಏನು ಜನಗಳ ಖಾತೆಗಳಿಗೆ ಬರೋದಕ್ಕೆ ಸ್ವಲ್ಪ ಡಿಲೇ ಆಗ್ತಾ ಇದೆ. ಇದಕ್ಕೆ ಬೇರೆ ಬೇರೆ ರೀತಿಯ ಕಾರಣಗಳು ಇರ್ಬೋದು. NPCI ಮ್ಯಾಪ್ಡ್ ಫೇಲ್ಡ್ ಇರ್ಬೋದು, ಅಥವಾ ಇತರೆ ಒಂದು ಟೆಕ್ನಿಕಲ್ ಎರರ್ಸ್ ಇರ್ಬೋದು. ಈ ರೀತಿಯಾಗಿ ಬೇರೆ ಬೇರೆ ಕಾರಣಗಳು ಇದಾವೆ. ಸೊ ಆದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ, ಪೆಂಡಿಂಗ್ ಹಣ ನಿಮ್ಗೆ 100% ಆಗಿ ಬಂದೇ ಬರುತ್ತೆ. ಜಸ್ಟ್ ವೇಟ್ ಮಾಡಿ, ಯಾರಿಗೆ ಪೆಂಡಿಂಗ್ ಹಣ ಬಾಕಿ ಇದೆ ಅವ್ರಿಗೆ. ಸೊ ಇಲ್ಲಿ 21ನೇ ಕಂತಿನ ಹಣದ ಬಗ್ಗೆ ಮಾತಾಡ್ಬಿಡೋಣ. 21ನೇ ಕಂತಿನ ಹಣ ಯಾಕಂದ್ರೆ ಈಗಾಗಲೇ ಬಿಡುಗಡೆ ಪ್ರಾರಂಭ ಆಗಿದೆ. ಕೆಲವರಿಗೆ ಮಾತ್ರ 21ನೇ ಕಂತಿನ ಹಣ ಬಂದಿದೆ. ಮತ್ತೆ ನಿನ್ನೆ ಯಾರಿಗಾದ್ರೂ 21ನೇ ಕಂತಿನ ಹಣ ಬಂತ ಅಂತ ಕೇಳೋದಾಯ್ತಪ್ಪ ಅಂತಂದ್ರೆ, ನಿನ್ನೆ ಏನು ಕೆಲವರು ಮಾತ್ರ ನಮಗೆ ಬಂದಿದೆ ಸರ್ ಅಂತ ಹೇಳಿದ್ದಾರೆ. ಏನೋ ಬೆರಳಿಕೆ ಜನಗಳು, ಉಳಿದಷ್ಟು ಬಹಳಷ್ಟು ಮಂದಿ ನಮಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಏನಪ್ಪಾ ಕಾರಣ ಏನಂತ ಕೊಟ್ಟಿದ್ದಾರೆ ಅಂದ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಹೌದು ನಿನ್ನೆ ಬಿಡುಗಡೆ ಮಾಡಿದ್ವಿ, ಕೆಲವೊಂದು ಟೆಕ್ನಿಕಲ್ ಎರರ್ಸ್ ಲಿಂದಾಗಿ ಸ್ವಲ್ಪ ಡಿಲೇ ಆಗಿದೆ, ತಡರಾತ್ರಿ ನಿಮ್ಗೆ ಹಣ ಬರ್ಬೋದು ಅಂತ ನಿನ್ನೆ ಈವ್ನಿಂಗ್ ಟೈಮ್ ನಲ್ಲಿ ಹೇಳಿದ್ರು. ಮೇ ಬಿ ನಿನ್ನೆ ರಾತ್ರಿ ಬಂದಿಲ್ಲಪ್ಪ ಅಂತಂದ್ರೆ ಇವತ್ತ 100% ಆಗಿ ಹಣ ಬರುತ್ತೆ ಅಂತ ಹೇಳಿದ್ರು. ಸೊ ಇವಾಗ ಬೆಳಿಗ್ಗೆ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ನಮ್ಗೆ ಬಂದಿರುವಂತ ಒಂದು ವರದಿ ಪ್ರಕಾರ ಇವತ್ತ 16 ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅಂತೆ. ಹೌದು ಸ್ನೇಹಿತರೆ, 16 ಜಿಲ್ಲೆಗಳಿಗೆ ಮಾತ್ರ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ನಿನ್ನೆ ಏನ್ ಬಿಡುಗಡೆ ಆಗಿದೆ ಆ ಒಂದು ಜಿಲ್ಲೆ ಕೂಡ ಬರುವಂತ ಸಾಧ್ಯತೆ ಇದೆ. 16 ಜಿಲ್ಲೆಗಳ ಹೆಸರುಗಳನ್ನ ಹೇಳ್ಬಿಡ್ತೀನಿ ನಿಮಗೆ. ಇಲ್ಲಿ 1 ಬಾಗಲಕೋಟೆ ಜಿಲ್ಲೆ, 2 ಕೋಲಾರ ಜಿಲ್ಲೆ, ಹಾವೇರಿ ಜಿಲ್ಲೆ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೊಡಗು, ಕೊಪ್ಪಳ, ಬೆಳಗಾವಿ, ಮತ್ತೆ ಮಂಡ್ಯ, ಬೀದರ್, ವಿಜಯಪುರ, ಮೈಸೂರು, ರಾಯಚೂರು, ಚಾಮರಾಜನಗರ, ಮತ್ತೆ ರಾಮನಗರ, ಚಿಕ್ಕಬಳ್ಳಾಪುರ ಅಂತ ಹೇಳಿದ್ದಾರೆ. ಹೌದು ಸ್ನೇಹಿತರೆ, 16 ಜಿಲ್ಲೆಗಳಿಗೆ ಇವತ್ತ 21ನೇ ಕಂತಿನ ಹಣ 100% ಆಗಿ ಜಮಾ ಆಗುತ್ತೆ. ಯಾಕಂದ್ರೆ ಏನು ದಿನ ಒಂದಿಷ್ಟು ಅಮೌಂಟ್ ಅಂತ ರಿಲೀಸ್ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ನಿನ್ನೆ ಯಾರಿಗೆ ಬಂದಿಲ್ಲ ಆ ಜಿಲ್ಲೆ ಕೂಡ ಬರುತ್ತೆ. ಮತ್ತೆ ಇಲ್ಲಿ ಇವತ್ತ ಏನು ಹೊಸ ಅಪ್ಡೇಟ್ ಕೊಟ್ಟಿದ್ದಾರೆ ಆ ಜಿಲ್ಲೆ ಕೂಡ, ಅಂದ್ರೆ 16 ಜಿಲ್ಲೆಗಳಿಗೆ ಕೂಡ ಇವತ್ತ 21ನೇ ಕಂತಿನ ಹಣ ಬಿಡುಗಡೆ ಆಗುತ್ತಂತ ಮಾಹಿತಿ ಬಂದಿದೆ. ಸೊ ಹಾಗಾದ್ರೆ ನೀವೇನ್ ಮಾಡ್ಬೇಕು, ಯಾವುದೇ ಟೆನ್ಷನ್ ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ. ಬಂದೇ ಬರ್ಬೇಕು, ಹಣ ಹಾಕೇ ಹಾಕ್ಬೇಕು, ನಿಮ್ಗೆ ಬಂದೇ ಬರುತ್ತೆ 100% ಆಗಿ. ಜಸ್ಟ್ ವೇಟ್ ಮಾಡ್ತಾ ಇರಿ. ಇನ್ನೇನು ಮತ್ತೆ ಮುಂದಿನ ವಾರದಲ್ಲಿ 22ನೇ ಕಂತಿನ ಹಣ ಕೂಡ ಅತಿ ಶೀಘ್ರದಲ್ಲೇ ಬರೋದಕ್ಕೆ ಎಲ್ಲಾ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅದು ಕೂಡ ಹಣ ಬರುತ್ತೆ.
ಸೊ ಈಗ ಹಾಗಾದ್ರೆ ಇವತ್ತು ಅಕೌಂಟ್ಗಳನ್ನ ಚೆಕ್ ಮಾಡ್ರಿ, ಯಾರಿಗೆ ಹಣ ಬಂತು, ಎಷ್ಟು ಹಣ ಬಂತು, ಯಾವ ಜಿಲ್ಲೆಗೆ ಬಂದಿದೆ, ಇನ್ನು ಯಾವ ಜಿಲ್ಲೆಗೆ ಬಂದಿಲ್ಲ, ಯಾರಿಗೆಲ್ಲ ಬಂತು ಯಾರಿಗೆಲ್ಲ ಬಂದಿಲ್ಲ ಅನ್ನೋದನ್ನ ತಪ್ಪದೆ ನಮಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ.